ರಾಜಕಾರಣದಲ್ಲಿ ಎಷ್ಟೇ ಜಾತಿ ಇಲ್ಲ ನಾವು ಜಾತಿ ನೋಡೆಲ್ಲ ಮಣೆ ಹಾಕಲ್ಲ ಅಂತ ಮಾತನಾಡಿದ್ರು ಕೂಡ ಜಾತಿ ಲೆಕ್ಕಾಚಾರ ಒಂದು ರೀತಿಯಲ್ಲಿ ಗುಪ್ತವಾಗಿ ಇದ್ದೇ ಇರುತ್ತೆ. ಹಾಗಾಗಿ ಈ ಕ್ಯಾಬಿನೆಟ್ನಲ್ಲಿ ಜಾತಿ ಲೆಕ್ಕಾಚಾರ ಹೇಗೆ ವರ್ಕೌಟ್ ಆಗಿದೆ, ಯಾವ್ಯಾವ ಸಮುದಾಯದವರಿಗೆ ಹೇಗೆ ಮಂತ್ರಿಗೆ ಸಿಕ್ಕಿದೆ ಅದು ನೋಡ್ತಾ ಬರೋಣ. ನಾವು ಜಾತಿ ಲೆಕ್ಕಾಚಾರದ ಪ್ರಕಾರ ನಾವಿಲ್ಲಿ ಬರೋದಾದರೆ ಆ ಒಂದು ಲಿಸ್ಟ್ನಲ್ಲಿ ಒಕ್ಕಲಿಗರಿಗೆ 10 ಜನರನ್ನ ಮಿನಿಸ್ಟರ್ ಮಾಡಿದ್ದಾರೆ. ಔಟ್ ಆಫ್ 25 10 ಜನ ಇಲ್ಲಿ ಒಕ್ಕಲಿಗರೇ ಬರ್ತಾರೆ. ಇಲ್ಲಿ ಲಿಂಗಾಯತ ಸಮುದಾಯದಿಂದ 4 ಇದ್ದಾರೆ. ದಲಿತರ ಕಡೆಯಿಂದ 4 ಜನ ಇಲ್ಲಿ ಮಂತ್ರಿಗಳಾಗಿದ್ದಾರೆ. ಇದು ಸಂಪುಟದಲ್ಲಿ ಜಾತಿ ಲೆಕ್ಕಾಚಾರದ ವಿಚಾರದಲ್ಲಿ ಬಂದಾಗ ನಾವು ನೋಡ್ತಿರ್ತಕ್ಕಂತಹ ಜಾತಿ ಲೆಕ್ಕಾಚಾರ. ಇಲ್ಲಿ ಒಕ್ಕಲಿಗ ಕಮ್ಯುನಿಟಿಯಿಂದ 10 ಜನ ಮಂತ್ರಿಗಳಾಗಿದ್ದರೆ ಆನಂತರದಲ್ಲಿ ನಾವು ಮುಸ್ಲಿಂ ಸಮುದಾಯದಿಂದ 2 ಮಿನಿಸ್ಟರ್ ಆಗಿದ್ದಾರೆ. ಕುರುಬಾ ಕಮ್ಯುನಿಟಿ ಕಡೆಯಿಂದ 2 ಮಿನಿಸ್ಟರ್ ಆಗಿದ್ದಾರೆ. ಬ್ರಾಹ್ಮಣ ಸಮುದಾಯದಿಂದ ಒಬ್ಬರನ್ನ ಇಲ್ಲಿ ಮಂತ್ರಿಯನ್ನಾಗಿ ಮಾಡಲಾಗಿದೆ. ಇದು ಜಾತಿ ಬಾರೋ ಲೆಕ್ಕಾಚಾರ. ಉಪ್ಪಾರ ಸಮುದಾಯದಿಂದ 1, ಈಡಿಗ ಕಮ್ಯುನಿಟಿ ಕಡೆಯಿಂದ 1, ನಾಯಕ ಸಮುದಾಯದಿಂದ 1ರನ್ನ, ಕ್ರೈಸ್ತ ಸಮುದಾಯದ ಕಡೆಯಿಂದ 1ರನ್ನ ಇಲ್ಲಿ ಮಂತ್ರಿಯನ್ನಾಗಿ ಮಾಡಲಾಗಿದೆ. ಒಟ್ಟಾರೆಯಾಗಿ 25 ಜನ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇದರ ಆಚೆಗೆ ಪರಮೇಶ್ವರ್ ಅವರು, ಆನಂತರದಲ್ಲಿ ಕುಮಾರಸ್ವಾಮಿ ಅವರು, ಒಕ್ಕಲಿಗ ಕಮ್ಯುನಿಟಿಯಿಂದ ಕುಮಾರಸ್ವಾಮಿ ಅವರು, ದಲಿತ ಕಮ್ಯುನಿಟಿಯಿಂದ ಪರಮೇಶ್ವರ್ ಅವರನ್ನು ಕೂಡ ಇಲ್ಲಿ ಮಂತ್ರಿಯನ್ನಾಗಿ ಮಾಡಲಾಗಿತ್ತು. ನಾವಿಲ್ಲಿ ಜಾತಿ ಲೆಕ್ಕಾಚಾರದ ವಿಚಾರದಲ್ಲಿ ಬಂದರೆ ಈಕ್ವೇಷನ್ಸ್ ಬಗ್ಗೆ ಏನು ಹೇಳ್ತೀರಿ ನೀವು? ನಿಮ್ಮನ್ನೇ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬಿಜೇಶ್ ಕಾಳಪ್ಪನವರೇ, ಜಾತಿ ಲೆಕ್ಕಾಚಾರ, ನಾವು ಜಾತಿ ಇಲ್ಲ, ಜಾತ್ಯತೀತ, ನಮ್ಮದು ಈ ರೀತಿಯಾಗಿ ಧರ್ಮಾತೀತ ಎಲ್ಲ ಮಾತನಾಡಿದ್ರು ಕೂಡ ಜಾತಿ ಇಲ್ಲದೆ ಏನು ಮಾಡಲಿಕ್ಕಾಗಲ್ಲ, ಮತ್ತೆ ಪ್ರೂವ್ ಆಗುತ್ತದೆ. ಇಲ್ಲ, ಸೋಷಿಯಲ್ ಇಂಜಿನಿಯರಿಂಗ್ ಅಂದರೆ ಏನು? ಓಕೆ, ಸೋಷಿಯಲ್ ಇಂಜಿನಿಯರಿಂಗ್ ಜಾತಿ ಲೆಕ್ಕದಲ್ಲೇ ನಾವು ಕೊಡಬೇಕಾಗುತ್ತೆ. ಜಾತಿ ಯಾವ ಸಮುದಾಯಕ್ಕೆ ಯಾವ ಸ್ಟ್ರೆಂತ್ ಇದೆ ಅದನ್ನು ಆ ಲೆಕ್ಕದಲ್ಲೇ ಕೊಡಬೇಕಾಗುತ್ತೆ. ಅದೇ ತಾನೇ ಸೋಷಿಯಲ್ ಇಂಜಿನಿಯರಿಂಗು. ನಾವು ಜಾತಿ ಲೆಕ್ಕದಲ್ಲೇ ಮಾಡಲ್ಲ ಅಂತ ಹೇಳಿದ್ರೆ ಹಾಗೆ ನಾವು ಬಿಜೆಪಿ ಥರ ಇರಬೇಕಾಗಿತ್ತು. ಒಂದು 17 MP ಗೆದ್ರು ಕೂಡ 17 MP ಗೆದ್ದಿದ್ದಾರೆ. ಆದ್ರೂ ಕೂಡ ಒಂದೇ ಒಂದು ಲಿಂಗಾಯತನ ಮಾಡಲಿಲ್ಲ ಅವರು ಕೇಂದ್ರ ಮಂತ್ರಿಯಾಗಿ. ಇವಾಗ ನಿರ್ಮಲಾ ಸೀತಾರಾಮನ್, ಅನಂತಕುಮಾರ್ ಹೆಗಡೆ, ಅನಂತಕುಮಾರ್ 3 ಬ್ರಾಹ್ಮಣರು, ಒಂದು ಸದಾನಂದ ಗೌಡ ಫ್ರಮ್ ಕರ್ನಾಟಕ. ಅದು ಕರ್ನಾಟಕ 17 ಅಂದ್ರೆ ಎಷ್ಟು ಜನ ಲಿಂಗಾಯತರಿದ್ದಾರೆ? ಅವ್ರ ತರ ನಾವು ಮಾಡಕ್ ಸಾಧ್ಯ ಇಲ್ಲ. ಅದು ಬಿಜೆಪಿ ಮಾಡುತ್ತದನ್ನ. ಬಟ್ ನಾವು ಮಾಡಕ್ ಸಾಧ್ಯ. ಅವರು ಅದನ್ನ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ನೀವೇನು ಕರೀತೀರ ಅದನ್ನ? ಅದೇ ಇರೋದು ಮಜಾ. ಅವ್ರು ಮಾಡಿದ್ರೆ ಸುಮ್ಮನೆ ಟೈಟಲ್ ಚೇಂಜ್, ಅದು ಟೈಟಲ್ ಚೇಂಜ್ ಅಷ್ಟೇ. ಅವ್ರು ಮಾಡಿದ್ರೆ ಸೋಷಿಯಲ್ ಇಂಜಿನಿಯರಿಂಗು, ನಾವು ಮಾಡಿದ್ರೆ ಜಾತಿ. ಇವತ್ತು ನೋಡಿ, ಇಷ್ಟು ದೊಡ್ಡ ಪ್ರದೇಶದಲ್ಲಿ ಜನರಲಿ 15 ಜನ ಲಿಂಗಾಯತರು ಅಥವಾ ವೀರಶೈವರು ಮಂತ್ರಿ 15, 16, 18ರವರೆಗೂ ಹೋಗಿದೆ. ಒಂದು ಕಾಲದಲ್ಲಂತೂ ಮಂತ್ರಿಮಂಡಳ 80 ಜನ ಮಿನಿಸ್ಟರ್ ಇದ್ದಾಗ 26 ಜನ ಲಿಂಗಾಯತರು ಇದಾಗಿದ್ರು. ಏನೋ ಕಾಲದಲ್ಲೇ ಮಂತ್ರಿ ಆಗಿದ್ರು, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್. 80 ಯಾವತ್ತೂ ಆಗಿಲ್ಲ, ಕರೆಕ್ಟ್. ಹೈಯೆಸ್ಟ್ ಯಾವುದು ಅಂದ್ರೆ SM ಕೃಷ್ಣ ಅವ್ರ ಕ್ಯಾಬಿನೆಟ್ ಅಲ್ಲಿ 54 ಜನ ಮಂತ್ರಿಗಳಿದ್ದು. ಅದು ಬಿಟ್ಟು ಯಾವತ್ತೂ ಅದರ ನಂತರನೂ ಒಂದ್ಸಲ ಆಗಿದೆ. ಅದಕ್ಕಿಂತ ಮೊದಲು ಕೂಡ ತುಂಬಾ ದೊಡ್ಡ ಮಿನಿಸ್ಟ್ರಿ ಆದಂತ ಉದಾಹರಣೆಗಳಿವೆ. ನಾನು ಹೇಳ್ತಿರೋದು ಸಂಖ್ಯೆ ಬಗ್ಗೆ ವಾದಕ್ಕಲ್ಲ. ಯಾರೋ ಒಂದು ಬರೆದಿಟ್ಕೊಂಡು ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸೋದಕ್ಕೆ ಸಂಖ್ಯೆ ಹೇಳೋದಿಲ್ಲ, ಅಲ್ಲ ಚರ್ಚೆ ವಿಷಯ. ಚರ್ಚೆ ವಿಷಯ ಏನು ಅಂದ್ರೆ, ವೀರಶೈವರಿಗೆ ಸಾಕಷ್ಟು ಇಲ್ಲಿ ಲಿಂಗಾಯತರಿಗೆ ಪ್ರಾತಿನಿಧ್ಯ ಅನ್ನೋದು ಕರ್ನಾಟಕದಲ್ಲಿ ಸಿಕ್ತಿತ್ತು. ಈ ಸಲ ಅದು ಬರೀ 4ಕ್ಕೆ ಬಂದು ನಿಂತಿದೆ. ಇಷ್ಟೊಂದು ವೀರಶೈವ ಹೋರಾಟಗಳು, ಲಿಂಗಾಯತ ಧರ್ಮದ ಬಗ್ಗೆ ಹೋರಾಟಗಳು ಸಿಕ್ಲಿಲ್ಲ. MB ಪಾಟೀಲ್ ಅಂದ್ರೆ ಸೀನಿಯರ್ ಇರೋರು. ಎರಡನೇ ನಾವೊಂದು ವಿಷಯಕ್ಕೆ ಬರಲೇಬೇಕು. ಅನುಭವಿಗಳು ಅಂದರೆ ಒಂದು ಸರ್ಕಾರ ನಡೆಸಬೇಕಾದ್ರೆ ನಿಮಗೆ ಒಂದಿಷ್ಟು ಟೀಮ್ ಅನ್ನೋದು ಬೇಕಾಗತ್ತೆ. ಯಾರು 2-3 ಜನ ಮಂತ್ರಿಗಳನ್ನು ಈಗ ತಗೊಂಡಿದ್ದೀರಿ, ನನಗನ್ಸುತ್ತೆ ಆ ಖಾತೆನೇ ಸಿಕ್ಕರೆ ಇಂಧನ ಖಾತೆ, DK ಶಿವಕುಮಾರ್ ಅವ್ರು ಒಬ್ಬರೇ ಇದ್ದ ಖಾತೆಯನ್ನು ಇನ್ನೊಂದು ಸಲ ತಗೊಂಡು ನಡೆಸ್ಕೊಂಡು ಹೋಗೋರು. ಉಳಿದವ್ರಿಗೆ ಕೆಲವ್ರಿಗೆ ತುಂಬ ಹೊಸ ಖಾತೆ ಕೊಟ್ಬಿಟ್ಟಿದ್ದೀರಿ. ಒಂದು ವೇಳೆ ಆರ್ಸೆ ಬಂದಿದ್ದೇ ಆದರೆ ಕೃಷ್ಣ ಬೈರೇಗೌಡರಿಗೆ ನೀವು ಸಂಸದೀಯ ವ್ಯವಹಾರ ಅಂದರೆ ಸುಮ್ಮನೆ ವಿಧಾನಸೌಧ ಹೆಂಗೆ ನಡೆಯುತ್ತೆ ನೋಡ್ಕೊಂಡಿರಪ್ಪ ಅಂತ ಹೇಳುವಂಥ ಒಂದು ಮಂತ್ರಿಮಂಡಲ ಕೊಡ್ತಾ ಇದ್ದೇವೆ. ದೇಶಪಾಂಡೆ ಅಂಥವ್ರು ಎಷ್ಟು ವರ್ಷದಿಂದ ಇಂಡಸ್ಟ್ರಿ ಇತ್ಯಾದಿ ಈ ಥರದ ಮೆಗಾ ಡಿಪಾರ್ಟ್ಮೆಂಟ್ಗಳನ್ನು ನೋಡ್ಕೊಂಡವ್ರಿಗೆ ನಾವು ಇವತ್ತು ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳಿದ್ದೇವೆ. ಮಾಡಬಾರ್ದು ಅಂತಲ್ಲ, ಆದರೆ ಅನುಭವದ ಆಧಾರದ ಮೇಲೆ ಸರ್ಕಾರ ನಡೆಸ್ತೇವೆ ಅಂತ ಹೇಳೋ ನಿಮಗೆ ಸ್ವತಃ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಆಗಿದ್ದ ಅನುಭವ ಇತ್ತು ಒಂದು ಬಿಟ್ಟರೆ ಉಳಿದವರೆಲ್ಲರಿಗೂ ಇದು ಹೊಸದೆ. ಮಾಧವ ಪ್ರಕಾಶ್ ಅವರೇ, ಜಾತಿ ಆಧಾರದ ಒಂದು ರಾಜಕಾರಣ, ಈಗ ಎಷ್ಟು ವೋಟರ್ಸ್ ಇದ್ದಾರೆ,
ಇಲ್ಲಿ ಯಾವ ಕಮ್ಯುನಿಟಿ ಮತದಾರನ ನೋಡಿ ಯಾವ ಕ್ಯಾಂಡಿಡೇಟನ್ನು ಹಾಕಿದ್ರೆ ಇಲ್ಲಿ ಸರಿ ಹೋಗಬಹುದು, ಇವೆರಡು ಜಾತಿಗಳ ಸಮೀಕರಣ ಮಾಡಿಕೊಂಡ್ರೆ ನನಗೆ ಹೇಗೆ ವರ್ಕೌಟ್ ಆಗಬಹುದು, ಇದರ ಆಧಾರದ ಮೇಲೆ ಎಲ್ರಿಗೂ ಟಿಕೆಟ್ ಸಿಗ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಇದರ ಆಚೆಗೆ ನಾವು ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಅದು ಮಾಡ್ತೀವಿ, ಅದೆಲ್ಲವೂ ಕೂಡ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ವಿಚಾರ. ರಾಜಕಾರಣದಲ್ಲಿ ಎಲ್ಲರಿಗೂ ಗೊತ್ತಿರೋ ಸಂಗತಿ. ಈ ಬಾರಿ ಈ ಕ್ಯಾಬಿನೆಟ್ ನೋಡಿದಾಗ ಈ ಸೋಷಿಯಲ್ ಇಂಜಿನಿಯರಿಂಗೋ ಜಾತಿ ಲೆಕ್ಕಾಚಾರವೋ ಹೇಗೆ ವರ್ಕೌಟ್ ಆಗಿದೆ? ರಮಾಕಾಂತ್, JDSನ ಇದನ್ನು ಲೆಕ್ಕ ಹಾಕ್ಕೊಂಡ್ರೆ 6 ಜನ ಒಕ್ಕಲಿಗರು, ಕುರುಬ 1, ಲಿಂಗಾಯತ್ 2, ದಲಿತ್ 1 ಇಷ್ಟೇ ಕೊಟ್ಟಿದ್ದಾರೆ. ಅಂದರೆ ಹೆಚ್ಚು ಕಡಿಮೆ ಮುಖ್ಯಮಂತ್ರಿ ಸೇರಿದ್ರೆ 7 ಜನ ಆಗ್ತಾರೆ. ಆದರೆ ಒಂದು ಟ್ರಾಜಿಡಿ ಏನು ಅಂತಂದರೆ, ಕುಮಾರಸ್ವಾಮಿಯವರಾಗಲಿ ದೇವೇಗೌಡರಾಗಲಿ ಒಕ್ಕಲಿಗ ಸಮುದಾಯದ ಎಲ್ಲ ಸಬ್ಸೆಕ್ಟ್ಗಳನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಕುಂಚುಟಿಗ ಮತ್ತು ಮರಸು ಒಕ್ಕಲಿಗ, ಕುಂಚುಟಿಗ ಮತ್ತು ಮರಸು ಒಕ್ಕಲಿಗರಿಗೆ ಇಲ್ಲಿ ರೆಪ್ರೆಸೆಂಟೇಷನ್ನೇ ಸಿಕ್ಕಿಲ್ಲ. ಮರಸು ಒಕ್ಕಲಿಗರ ಸಾಮ್ರಾಜ್ಯ ಇದೆಯಲ್ಲ ನೋಡಿ ಎಂಥ ಇದು ಅಂತ ಅಂದರೆ ತುಂಬ ಕ್ಲಿಯರಾಗಿ ನಮ್ಮವ್ರು ಓಟ್ ಹಾಕವ್ರೆ ಅವ್ರಿಗೆ ಕೊಡು ಅಂತ ದೇವೇಗೌಡರು ಹೇಳ್ದಂಗಿದೆ. ಅಲ್ಲಿ ನಮ್ಮವರು ಅಂತಂತಂದ್ರೆ ಗಂಗಡಕಾರ ಒಕ್ಕಲಿಗರು. ಈಗ ನೋಡಿ ಮರಸು ಒಕ್ಕಲಿಗರದ್ದು ಇದೆಯಲ್ಲ, ಮರಸು ಒಕ್ಕಲಿಗರು ಇಡೀ ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ 11 ವಿಧಾನಸಭಾ ಕ್ಷೇತ್ರದಲ್ಲಿ JDS ಗೆದ್ದಿರೋದು ಒಂದೇ, ಶ್ರೀನಿವಾಸ್ ಗೌಡ್ರು ಟಿಕೆಟ್ ಕೊಡೋ ಮೊದಲ ದಿವಸದವರೆಗೂ ಹಿ ವಾಸ್ ಇನ್ ಡೆಲ್ಲಿ ಫಾರ್ ಕಾಂಗ್ರೆಸ್ ಟಿಕೆಟ್. ಅಲ್ಲಿ ಸಿಗಲಿಲ್ಲ ಅಂತ ಬಂದು ಇಲ್ಲಿ ಸೇರ್ಕೊಂಡ್ರು, ಗೆದ್ದರು. ಇಲ್ಲ ಕುಂಚುಟಿಗ ಒಕ್ಕಲಿಗರು ಇಬ್ಬರು ಗೆದ್ದಿದ್ದಾರೆ. ಒನ್ ಈಸ್ ವೀರಭದ್ರಯ್ಯ ಅಂಡ್ ಅನದರ್ ಈಸ್ ಸತ್ಯನಾರಾಯಣ. ಅವ್ರಿಗೆ ಕೊಡಬೇಕಾಗಿತ್ತು. ಇನ್ನು ಉಳಿದಂತೆ ಒಕ್ಕಲಿಗ ಅನ್ನೋದು ವಿಚಾರ ಆಗಬೇಕಾ, ಅದ್ರ ಒಳಗಡೆ ಸಬ್ಸೆಕ್ಟ್ಗಳು ಯಾರು ಗಂಗಟಕಾರರು, ಯಾರು ಬರಸು, ಹೌದು, ಯಾರು ಕುಂಚಿಟಿ, ಇದು ಬರಬೇಕಾಗುತ್ತೆ. ಯಾಕೆ ಗೊತ್ತಾ, ಅವ್ರಿಗೆ ರೆಪ್ರೆಸೆಂಟೇಷನ್ ಸಿಗಬೇಕಲ್ಲ. ಈಗ ಸತ್ಯನಾರಾಯಣ ಹಿ ವಾಸ್ ಟೋಟಲಿ ಡೆಡಿಕೇಟೆಡ್ ಟು ದ ಲೀಡರ್ಶಿಪ್ ಆಫ್ ದೇವೇಗೌಡ ಅಂಡ್ ಕುಮಾರಸ್ವಾಮಿ. ಮಲ್ಲಿಗೇಗೌಡ್ರೆ, ಅಲ್ಲಿ ಆ ಸಮುದಾಯಗಳಿಗೆ ಒಂದು ರೀತಿ ಬೇಸರ ಆಗಿರಬಹುದು. ಈಗ ಒಂದೇನಾಗುತ್ತೆ ರಮಾಕಾಂತ್ಜಿ, ನಾವು ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲರಿ ಕುಂಚಿಟಿಗರಿಗೆ, ಯಾಕೆ ಕೊಟ್ಟಿಲ್ಲರಿ ದೊಡ್ಡಪೇಟೆಗೆಯವರಿಗೆ, ಯಾಕೆ ಕೊಟ್ಟಿಲ್ಲರಿ ಇವರಿಗೆ ಅಂತ ಕೇಳುವಂಥ ಪ್ರಶ್ನೆ ಮಾಧವಿ ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಒಂದು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, 7 ಇವ್ರು ಗೆದ್ದಿದ್ದಾರೆ, ಎಲ್ಲಿ ಮಂಡ್ಯದಲ್ಲಿ ಗೆದ್ದಿದ್ದಾರೆ. ನಮ್ಮಲ್ಲಿ ಏನಾಗಿದೆ, ನಮ್ಗೆ ಇರೋದೇ 12ರಲ್ಲಿ ನಾವು 3 ಸಾರಿ 4 ಸಾರಿ ಗೆದ್ದಿದ್ದವ್ರಿಗೆ ಕೊಟ್ಟಿರೋದು. ಆ್ಯಕ್ಚುಲಿ ನಿಮ್ಗೆ ಹೇಳಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಸತ್ಯನಾರಾಯಣ ಅವರು ಕೊಡಬೇಕು, ಯಾವುದೋ ಒಂದು ಕಾರಣ ಇರ್ಬೋದು. ಇದು ನಾಟ್ ಇವಾಗ ಯಾವುದೋ ಹೇಳಿದಿಲ್ಲ, ಕುಂಚಿಟಿಗ ಅವೆಲ್ಲ ಏನಿಲ್ಲ, ಒಕ್ಕಲಿಗರೇ. ಇದರಲ್ಲಿ ನಾವು ಲಿಂಗಾಯತರ ಥರ ಅದೇನು ಸಾಧಾರಣ ಲಿಂಗಾಯತರು ಅದೆಂಥದ್ದು ಪಂಚಮಿಶಾಲಿ ಅವೆಲ್ಲ ಇಲ್ಲ ನಮ್ಮ ಹತ್ರ. ನಾವು ಒಕ್ಕಲಿಗರೇ. ಅದರಲ್ಲಿ ಇವ್ರು ಹೇಳ್ದಂಗೆ ಅದು ಯಾವುದೋ ಪರ್ಸು ನಮ್ಗೆ ಗೊತ್ತೂ ಇಲ್ಲ ಬಿಡಿ, ಒಬ್ಬರಿಗೆ ಗೆದ್ದವ್ರು ಅಷ್ಟೇ. ಶ್ರೀನಿವಾಸ್ ಗೌಡರು ಇವ್ರು ಹೇಳ್ದಂಗೆ ನಿನ್ನೆವರೆಗೂ ಅಲ್ಲಿದ್ರು ಅಂತ ಅನ್ನೋದು ಹೇಳ್ತಾರೆ. ಮಲ್ಲಿಗೇಗೌಡರು ನಾ ಈ ಮಾತು ಹಾಕಿ ಕೇಳಿದೆ JDSಗೆ ತಪ್ಪು ಅಂತ ಹೇಳ್ತಾ ಇಲ್ಲ, ಸ್ಟ್ರೆಂಥನ್ ಆಗೋ ದೃಷ್ಟಿಯಿಂದ ಮರಸು ಒಕ್ಕಲಿಗರು ಪೂರ್ತಿ ಬಿಜೆಪಿ ಕಡೆ ಹೋಗಿದ್ದಾರೆ. ನಾನು ನೀವು ಹೇಳಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ, ನಮ್ಮ ಪರಿಸ್ಥಿತಿನ ಈಗ ನಾನು ಹೇಳ್ತಾ ಇದ್ದೀನಿ. ಒಬ್ರು ಗೆದ್ದಿದ್ದಾರೆ, ಈಗ ಅಲ್ಲಿ 7 ಜನ ಗೆಲ್ಸ್ಕೊಂಡ್ಬಂದಿದ್ದಾರೆ. ನಮ್ಗೇನಾಗಿದೆ ಅಂತ ಹೇಳಿದ್ರೆ, ನಾನು ಫಸ್ಟೇ ಹೇಳ್ಬಿಟ್ಟೆ ತಮಗೆ, 37 ಜನದಲ್ಲಿ 23 ಜನ ಒಕ್ಕಲಿಗರು ಗೆದ್ದವರಪ್ಪ, ನಾವೇನು ಮಾಡೋದು ಅಂತೇಳಿ. ನಮಗೆ ಲಿಂಗಾಯತ ಇದರಲ್ಲಿ ನಮಗೆ ನಾರ್ತ್ ಇದರಲ್ಲಿ ಗೆದ್ದಿರೋರೇ ಇಬ್ಬರು. ನೋಡಿ ನಾವು ಎಷ್ಟು ಇದು ಮಾಡಿದ್ವಿ, 2 ಲಿಂಗಾಯತರಿಗೂ ಕೊಟ್ಟಿದ್ದೀವಿ. ನಾವು ಅಲ್ಲಿ ಇಲ್ಲಿ ಅಂತ ಮಾಡಿಲ್ಲ, ಒಂದು ಹೈದರಾಬಾದ್ ಕರ್ನಾಟಕ, ಇನ್ನೊಂದು ಮುಂಬೈ ಕರ್ನಾಟಕದಲ್ಲಿ. ಈಗ ನಾವು ಹರಿಜನ್ಸ್ಗೂ ಕೊಟ್ಟಿದ್ದೀವಿ. ಈಗ ಮಹೇಶ್ ಒಬ್ಬರೇ ಗೆದ್ದಿರೋರು BSPಯಿಂದ, ನಮ್ಮ ಸಪೋರ್ಟ್ ಮಾಡಿದ್ರೆ ಅವ್ರು ಕೊಟ್ಟಿದ್ದೀವಿ ನಾವು. ಈ ನಮ್ಮದೇನಾಗಿದೆ ಅಂದರೆ, ಈಗ ಇವರೊಂದು ಮಾತು ಹೇಳಿ ಸೋಷಿಯಲ್ ಇಂಜಿನಿಯರಿಂಗು, ಈಗ ಕಾಂಗ್ರೆಸ್ ಕೊಟ್ಟರೆ ಸೋಷಿಯಲ್ ಇಂಜಿನಿಯರಿಂಗ್ ಹೇಳ್ತೀರಿ ಅಂತ ನೀವು ಹೇಳ್ತೀರಿ. ಇಲ್ಲಿ ನಾವು ಸಬ್ ಕ್ಯಾಸ್ಟ್ನ ನೀವಿಬ್ರು ಚರ್ಚೆ ಮಾಡ್ತಾ ಇದ್ದೀರಿ. ಇವ್ರು ಹೇಳ್ತಾರೆ ಕುರುಬರು ಕೊಡ್ಬೇಕು, ಏನ್ರಿ ಸೋಷಿಯಲ್ ಇಂಜಿನಿಯರಿಂಗ್ ಕುರುಬರು, ಹಂಗಾದ್ರೆ ತಡ್ರಿ ಹೇಳ್ತೇನೆ. ಹಂಗಾದ್ರೆ ಬಲ ಇರೋನ 6 ಸಾರಿ ಗೆದ್ದು ಬಂದ್ಬಿಡ್ತಾರೆ. 50 ಜನ ಅಂತ ಇಟ್ಕೊಳ್ಳೋಣ, 50 ಜನ 6 ಸಾರಿ ಗೆದ್ದು ಬಂದರೆ ಇರೋದು 34. ಇನ್ನು 20 ಜನಕ್ಕೆ ಏನು ಮಾಡ್ತೀರಾ ನೀವು? ಅಲ್ಲ, ಒಂದು ನಿಮಿಷ, ಅರ್ಥ ಆಯ್ತಾ ನಿಮಗೆ? ಸೋಷಿಯಲ್ ಇಂಜಿನಿಯರಿಂಗ್ ಆಗಬೇಕು ಅಂತ ಹೇಳಿದ್ರೆ ನೋಡಿ, ಈಗ ನಮ್ಮ ಕರ್ನಾಟಕದಲ್ಲಿ 3 ಪ್ರಬಲವಾದ ಕ್ಯಾಸ್ಟ್ಗಳು ಏನು, ಮೈನಾರ್ ಕಮ್ಯುನಿಟಿ, SC ST ಬಿಟ್ಟರೆ ನಂಬರ್ 1 ಲಿಂಗಾಯತರು, ನಂಬರ್ 2 ಒಕ್ಕಲಿಗರು, ನಂಬರ್ 3 ಕುರುಬಾಸು. ಅರೆ ಬ್ರಾಹ್ಮಣರು ಕಮ್ಮಿ ಇದ್ದಾರೆ, ಇನ್ನೊಂದು ಕಮ್ಮಿ ಇದೆ, ಮತ್ತೊಂದು ಕಮ್ಮಿ ಇದೆ. ಸೋಷಿಯಲ್ ಇಂಜಿನಿಯರಿಂಗ್ ಏನು ಅಂತಂದರೆ ಬಲವಾಗಿರೋರು ಕೊಡಬೇಕು ಅಂತಲ್ಲ, ಯಾರು ಸ್ವಲ್ಪ ಇದು ಡೌನ್ ಥ್ರೆಡನ್ ಇದ್ದಾರೆ ಆ ಜಾತಿ 1-2 ಕೊಟ್ಟು ಮೇಲೆತ್ತಬೇಕು, ಅದು ಸೋಷಿಯಲ್ ಇಂಜಿನಿಯರಿಂಗು. ಹಂಗೆ ಕೊಡ್ತೀವಿ ಹೊರತು ಹಂಗೆ ನೀವು ಜಾತಿ ನೋಡ್ತಾ ಕೊಡ್ತಾ ಹೋದ್ರೆ 1600 ಜಾತಿ ಅವಪ್ಪ, 1600 ಮಂತ್ರಿಗಿರಿಯಲ್ಲಿ ಕೊಡೋಕ್ಕಾಗುತ್ತೆ. ಅದರಲ್ಲಿ ಕೆಲವೊಂದು ಕೊಡಬೇಕಾಗ್ತದೆ. ಸೋಷಿಯಲ್ ಇಂಜಿನಿಯರಿಂಗ್ ಅದನ್ನೇ ಒಂದು ಸಮಾನತೆ, ಒಂದು ಇದು ಮಾಡಬೇಕು ಅಂತೇಳಿ. ಡೆಮೋಕ್ರಸಿ ಅಂದ್ರೆ ಏನು, ಬಲ ಇರೋನ್ಗೆ ಹೋಗಲ್ಲ ಯಾವತ್ತೂ. ಡೆಮೋಕ್ರೆಟಿಕ್ ಸಿಸ್ಟಮ್ನಲ್ಲಿ ಬಲ ಇರೋನ್ಗೂ ಒಂದೇ ಒಟ್ಟು, ಅವನ ಮನೆ ಆಳ್ಗೂ ಒಂದೇ ಒಟ್ಟು. ಆದ್ದರಿಂದ ಒಂದು ಸ್ವಲ್ಪ ನೋಡ್ಕೊಂಡು ಕೊಡಬೇಕಾಯ್ತದೆ. ಅದನ್ನೇ ಇದು ಮಾಡೋವಂಥದ್ದು ಏನೂ ಇಲ್ಲ. ನಮ್ಮಲ್ಲಿ ಗೆದ್ದಿರೋರು 7 ಜನ ಗೆದ್ದಿದ್ದು ಸ್ವಾಮಿ, ಗೆದ್ದಿರೋರು 37, ಬಂದಿರೋದು 12. ಬ್ರಿಜೇಶ್ ಕಾಳಪ್ಪನವರೇ, ಇದರ ಆಚೆಗೆ ನಮಗೆ ಕೆಲವು ಅಚ್ಚರಿಗಳು ಅಂತ ಅನಿಸುತ್ತೆ ನಮಗೆ. ಅದು ಕಾರಣನ ನೀವು ಅನಲೈಸ್ ಮಾಡಬಹುದಾಗುತ್ತೆ. ನಾನು ಕೇಳ್ತೀನಿ ನಿಮ್ಗೆ ಅಷ್ಟೇ. ಮುಖ್ಯವಾಗಿ ಜಮೀರ್ ಅವರ ವಿಚಾರದಲ್ಲಿ, ಈಗ ಅವರು ಈಗಷ್ಟೇ JDS ಇಂದ ಕಾಂಗ್ರೆಸ್ಗೆ ಬಂದಿದ್ದಾರೆ, JDS ಇಂದ ಬಂದಿದ್ದಾರೆ. ಅವ್ರನ್ನ ಮಿನಿಸ್ಟರ್ ಮಾಡಿ ನೀವು ರೋಷನ್ ಬೇಗ್ ಅವ್ರನ್ನೋ ಇನ್ಯಾರನ್ನೋ ಆಚೆ ಇಡ್ತೀವಿ ಅಂತ ಹೇಳಿದ್ರೆ ಹೇಗೆ ಇದು? ಹೌ
ಇವಾಗ ಕೋಲಿಷನ್ ಕಂಪಲ್ಷನ್ಸ್ ಅಂತ ಇರ್ತವೆ. ಕೋಲಿಷನಲ್ಲಿ ನೀವು ಯಾವ ಯಾರನ್ನ ನೀವು ಮಂತ್ರಿ ಮಾಡಬೇಕಾಗುತ್ತೆ, ಯಾರನ್ನ ಕೈ ಬಿಡಬೇಕಾಗುತ್ತೆ ಅನ್ನೋಂಥದ್ದು ಒಂದಷ್ಟು ಕಂಪಲ್ಷನ್ಸ್ ಇದ್ದೇ ಇರ್ತವೆ. ಎಲ್ಲ ಪಕ್ಷದಲ್ಲೂ ಇರುತ್ತೆ. ಅದು JDS ಅಲ್ಲಿ ಕೂಡ ಇದೆ, ನಮ್ಮಲ್ಲಿ ಕೂಡ ಇದೆ. ಇವಾಗ ಮರಲಿಂಗೇಗೌಡರು ಇವಾಗ ಮಧ್ಯದಲ್ಲಿ ಹೇಳ್ತಾ ಇದ್ರು, PDP ಮತ್ತು BJPಗೆ ಅವರ ಮಂತ್ರಿಮಂಡಲ ರಚನೆಗೆ 3 ತಿಂಗಳು ತಗೊಳ್ತು ಅಂತ. ಸೊ ಅದೇ ತರ ಎಲ್ಲರಿಗೂ ತೊಂದರೆ ಇರ್ತವೆ, ಎಲ್ಲರಿಗೂ ಕಂಪಲ್ಷನ್ಸ್ ಇರ್ತವೆ. ಆ ಕಂಪಲ್ಷನ್ಸ್ ಪ್ರಕಾರ ನಾವು ನಡ್ಕೋಬೇಕಾಗುತ್ತೆ. ಸೊ ಇವಾಗ ನಮ್ದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಗೆ 38% ವೋಟ್ ಬಂದ್ರು ಕೂಡ, ಅಂದ್ರೆ ನಮ್ಗೆ 2013ರಲ್ಲಿ 36% ವೋಟ್ ಪರ್ಸೆಂಟೇಜ್. ಬಟ್ ಈ ಸತಿ ಹೆಚ್ಚಾಗಿ 2% ಜಾಸ್ತಿ ಆಗಿದೆ. ಆದ್ರೂ ಕೂಡ ನಮ್ ನಂಬರ್ಸ್ ಬಂದಿರುವಂತದ್ದು 79-80 ಅಷ್ಟಕ್ಕೆ. ಸೊ ಆ ಕಾರಣದಿಂದ ನಾವು ಅದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಅದು ಅಡ್ಜಸ್ಟ್ಮೆಂಟ್ ಎಲ್ಲರೂ ಅರ್ಥ ಮಾಡ್ಕೊಂಡಿರುವಂತದ್ದು. ಥ್ಯಾಂಕ್ ಯು ಬ್ರಿಜೇಶ್ ಕಾಳಪ್ಪನವರೇ. ಈ ಡಿಬೇಟ್ ಮತ್ತೆ ಮುಂದುವರಿಯುತ್ತೆ. ಅಜಿತ್ ಮತ್ತೆ ಈ ಡಿಬೇಟ್ನ ಮುಂದುವರಿಸ್ತಾರೆ. ನಾನು ಇದೀಗ ನಾನು ಒಂದು ವಿರಾಮ ತೆಗೆದುಕೊಳ್ತಾ ಇದ್ದೀನಿ. ಒಂದು ಬ್ರೇಕ್ ಇರುತ್ತೆ, ಬೇಕಾದ್ಮೇಲೆ ಈ ಚರ್ಚೆ ಮತ್ತೆ ಮುಂದುವರಿಯುತ್ತೆ.